ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದು ಸರ್ಕಾರದ 1000 ದಿನದ ಸಂಭ್ರಮಕ್ಕೆ ಬಿಜೆಪಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದೆ. 1000 ದಿನ ಅಲ್ಲ, ಸಾವಿನ ದಿನ ಅಂತ ಬಿಜೆಪಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದೆ. ಬಿಜೆಪಿ ಕಚೇರಿಯಲ್ಲಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾತುಗಳನ್ನಾಡಿದ್ದಾರೆ. ಸಿದ್ದು ಸರ್ಕಾರದ ವೈಫಲ್ಯಗಳ ವಿರುದ್ಧ ಧ್ವನಿಯನ್ನ ಎತ್ತಿದ್ದಾರೆ ವಿಜಯೇಂದ್ರಗೆ ಅಶ್ವಥ್ ನಾರಾಯಣ್ ಮತ್ತು ಗೋವಿಂದ ಕಾರಜೋಳ ಕೂಡ ಸಾಥ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ರಾಜ್ಯವನ್ನ ಕುಡುಕರ ರಾಜ್ಯವನ್ನಾಗಿ ಮಾಡ್ತಾ ಇದ್ದಾರೆ. ಅಬಕಾರಿ ಇಲಾಖೆಯ ಮೇಲೆ ಕಾಂಗ್ರೆಸ್ ಸರ್ಕಾರಕ್ಕೆ ಭಾರೀ ಪ್ರೀತಿ ಅಂತ ಹೇಳಿ ವಿಜಯೇಂದ್ರ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಗಾಂಧಿ ತತ್ವಕ್ಕೆ ವಿರುದ್ಧವಾಗಿ ಕಾಂಗ್ರೆಸ್ ನಾಯಕರು ಕೆಲಸವನ್ನು ಮಾಡ್ತಾ ಇದ್ದಾರೆ ಅನ್ನುವಂತಹ ಮಾತುಗಳನ್ನು ಆಡಿದ್ದಾರೆ. ಹಾಗಾದ್ರೆ ಏನ್ ಹೇಳಿದ್ರು ವಿಜಯೇಂದ್ರ, ಬನ್ನಿ ಕೇಳ್ತಾ ಹೋಗೋಣ. ಪಾರ್ಟಿ ಸರ್ಕಾರ ಇದ್ದಾಗ ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ದಾಗ 550 ಕೋಟಿ ರೂಪಾಯಿಗಳನ್ನ ಕೊಟ್ಟಿದ್ರು ಈ ನಿಗಮ ಮಂಡಳಿಗಳಿಗೆ, ಎಲ್ಲಾ ನಿಗಮ ಮಂಡಳಿಗಳಿಗೆ. ನಾನಿವತ್ತು ಆಗ್ರಹ ಪಡಿಸ್ತೇನೆ, ಮುಂದಿನ ಬಜೆಟ್ ಅನ್ನ ನೀವು ನೀಡಿದ್ದೇ ಆದಲ್ಲಿ, ಮಾನ್ಯ ಮುಖ್ಯಮಂತ್ರಿಗಳೇ, ಮುಂದಿನ ಬಜೆಟ್ ಅನ್ನ ನೀವು ನೀಡಿದ್ದೇ ಆದಲ್ಲಿ ಕನಿಷ್ಠ 1,000 ಕೋಟಿ ರೂಪಾಯಿಗಳನ್ನ ಈ ಕಾಯಕ ಸಮುದಾಯಗಳಿಗೆ, ಹಿಂದುಳಿದ ವರ್ಗಗಳಿಗೆ ನೀಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಪಡಿಸ್ತೇನೆ. ವಿಶೇಷವಾಗಿ ಹಾಲು ಮತಸ್ಥ ಸಮುದಾಯಕ್ಕೆ ಸೇರಿರುವಂತಹ ಮಾನ್ಯ ಮುಖ್ಯಮಂತ್ರಿಗಳು ಬಹಳ ನೋವು ತರ್ತಕ್ಕಂಥ ವಿಚಾರ. ಇವತ್ತು ಆಕಸ್ಮಿಕವಾಗಿ ಮರಣ ಹೊಂದಿರುವ ಕುರಿ ಮತ್ತು ಮೇಕೆ ಪರಿಹಾರ ಧನ ಕೊಡಬೇಕು ಅಂತೇಳಿ ಹಿಂದೆನೇ ಆ ಕಾರ್ಯಕ್ರಮ ಇತ್ತು, ಅನುಗ್ರಹ ಯೋಜನೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದಮೇಲೆ 4ನೇ ಕಂತಿನ ಹಣ ಸುಮಾರು 45 ಕೋಟಿ ರೂಪಾಯಿ ಬಾಕಿ ಹಾಗೆ ಉಳಿಸಿಕೊಂಡಿದ್ದಾರೆ. ವರ್ಷಗಟ್ಟಲೆ 45 ಕೋಟಿ ರೂಪಾಯಿಯನ್ನ ಬಾಕಿ ಹಾಗೆ ಉಳಿಸಿಕೊಂಡಿದ್ದಾರೆ. 25-26 ಡಿಸೆಂಬರ್ ಒಳಗೆ ಸುಮಾರು 90,000 ಕುರಿ ಮೇಕೆಗಳು ಸತ್ತೋಗಿದ್ರೆ ಅದು ಪರಿಹಾರ ಕೇವಲ 30,000ಕ್ಕೆ ಮಾತ್ರ ನೀಡಿದ್ದಾರೆ. ಯಾವ ರೀತಿ ಎಲ್ಲ ಸಮುದಾಯಗಳಿಗೆ ದೋಖ ಮಾಡುವಂತ ಕೆಲಸ ಈ ಕಾಂಗ್ರೆಸ್ ಸರ್ಕಾರ ಮಾಡ್ಕೊಂಡು ಬಂದಿದೆ ಅನ್ನೋದಕ್ಕೆ ಮತ್ತೊಂದು ತಾಜಾ ಉದಾಹರಣೆನ ತಮಗೆ ನೀಡಿದ್ದೇನೆ. ನಮ್ಮ ತೆರಿಗೆ ನಮ್ಮ ಹಕ್ಕು, ಇದನ್ನು ಕೇಳಿ 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 ಸಾಕಾಗೋಗಿದೆ. ಇವ್ರ ಯೋಗ್ಯತೆ ಕಳೆದ 2.25 ವರ್ಷದಲ್ಲಿ ಯಾವುದೇ ಶಾಸಕರಿಗೆ ತಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಅನುದಾನವನ್ನು ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ. ಯಾವುದೇ ಒಂದು ಹೊಸ ಯೋಜನೆಯನ್ನ ಕಳೆದ 2.25 ವರ್ಷದಲ್ಲಿ ನೀಡೋದಕ್ಕೆ ಸಾಧ್ಯ ಆಗಲಿಲ್ಲ. ಯಾವುದೇ ಸಮುದಾಯಕ್ಕೆ ನ್ಯಾಯವನ್ನು ಕೊಡೋದಕ್ಕೆ ಸಾಧ್ಯ ಆಗಲಿಲ್ಲ, ಅಲ್ಪಸಂಖ್ಯಾತರನ್ನು ಬಿಟ್ಟು. ಇವರು ಕರ್ನಾಟಕ ರಾಜ್ಯವನ್ನ ರಾಮರಾಜ್ಯ ಮಾಡ್ತೇವೆ ಅಂತೇಳಿ ಇವತ್ತು ಸುಳ್ಳನ್ನು ಹೇಳ್ಕೊಂಡು ಹೊರಟಿರುವಂಥದ್ದು ನೋಡಿ. ನಾನು ಮೊನ್ನೆ ದಿನ ಮಹಾರಾಷ್ಟ್ರದ ನಾಂದೇಡ್ ಅಲ್ಲೊಂದು ಕಾರ್ಯಕ್ರಮಕ್ಕೆ ನಾನು ಹೋಗಿದ್ದೆ. ಅಲ್ಲಿನ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಅಶೋಕ್ ಚವ್ಹಾಣ್ ಅವರನ್ನ ಭೇಟಿ ಮಾಡಿದಾಗ ಒಂದು ಮನವಿ ಪತ್ರವನ್ನು ನನಗೆ ನೀಡಿದ್ದಾರೆ. ಮಾನ್ಯ ಅಶೋಕ್ ಚವ್ಹಾಣ್ ಅವರ ಪತ್ರವನ್ನು ಕೂಡ ಕಾಪಿಯನ್ನು ಕೊಡ್ತೇನೆ ನಿಮಗೆ. ವಿಚಾರ ಇಷ್ಟೇನೆ, ಮಹಾರಾಷ್ಟ್ರದ ನಾಂದೇಡಿಂದ ಬೀದರ್ಗೆ 157 ಕಿಲೋಮೀಟರ್ ರೈಲ್ವೆ ಅಭಿವೃದ್ಧಿ ಪಡಿಸಬೇಕು. ಕೇಂದ್ರ ಅದಕ್ಕೆ ಮಂಜೂರಾತಿಯನ್ನು ಕೂಡ ನೀಡಿದೆ. ಆಸ್ ಪರ್ ದ ನ್ಯೂ ನಾರ್ಮ್ಸ್, ಸ್ಟೇಟ್ ಗವರ್ಮೆಂಟ್ ಶುಡ್ ರಿಲೀಸ್ 50% ಆಫ್ ದಿ ಪ್ರಾಜೆಕ್ಟ್ ಕಾಸ್ಟ್. ಮಹಾರಾಷ್ಟ್ರ ಕ್ಯಾಬಿನೆಟ್ ಅಲ್ಲಿ 50% ಏನ್ ಶೇರ್ ಇದೆ ನಾವು ಬಿಡುಗಡೆ ಮಾಡ್ತೇವೆ ಅಂತೇಳಿ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿದೆ. ಇದು ಮಾಡಾಗಲೇ 2 ವರ್ಷಗಳಾಗಿದೆ. ಆದರೆ ನಮ್ಮ ಸರ್ಕಾರ 157 ಕಿಲೋಮೀಟರ್ ಅಲ್ಲಿ ನಮ್ಮ ರಾಜ್ಯಕ್ಕೆ ಬರ್ತಕ್ಕಂಥದ್ದು ಕೇವಲ 57 ಕಿಲೋಮೀಟರ್ ಮಾತ್ರ. ಸೊ 57 ಕಿಲೋಮೀಟರ್ ಅಷ್ಟು ಅನುದಾನ ಕೊಡ್ತೇವೆ ಅಂತೇಳಿ ಕನ್ಸೆಂಟ್ ಕೊಟ್ರೆ ಕೇಂದ್ರ ಸರ್ಕಾರ ಪ್ರಾಜೆಕ್ಟ್ ಕಮೆನ್ಸ್ ಆಗ್ತದೆ. ಇದರ ಪರಿಣಾಮ ಅಂತ ಹೇಳಿದ್ರೆ ಮಹಾರಾಷ್ಟ್ರ ಮತ್ತೆ ಬೀದರ್ಗೆ ವಿಶೇಷವಾಗಿ, ಯಾಕೆಂದ್ರೆ ಅಲ್ಲಿ ಸಿಖ್ ಅವರ ಒಂದು ಪವಿತ್ರ ಕ್ಷೇತ್ರವೂ ಕೂಡ ಬೀದರ್ದಲ್ಲಿ ಇರುವಂತದ್ದು. ಆದರೆ ಇಲ್ಲಿವರೆಗೂ ಕೂಡ ನಮ್ಮ ಸರ್ಕಾರ, ರಾಜ್ಯ ಸರ್ಕಾರ ಇದ್ರ ಬಗ್ಗೆ ಯಾವುದೇ ಒಂದು ಚಕಾರವನ್ನು ಎತ್ತುತ್ತಾ ಇಲ್ಲ. ಹಾಗಾಗಿ ಮಾನ್ಯ ಅಶೋಕ್ ಚವ್ಹಾಣ್ ಅವರು ನಮಗೆ ಮನವಿ ಮಾಡಿದ್ದಾರೆ, ಹೇಗಾದರೂ ಮಾಡಿ ಹಣಕಾಸಿನ ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ
ಒಪ್ಪಿಸಿ ದಯವಿಟ್ಟು ಇದಕ್ಕೆ ಒಂದು ಕನ್ಸೆಂಟ್ ಅನ್ನು ಕೊಡಿ, ಎರಡೂ ರಾಜ್ಯಕ್ಕೂ ಅನುಕೂಲ ಆಗ್ತದೆ ಅಂತೇಳಿ ಮಾನ್ಯ ಅಶೋಕ್ ಚವ್ಹಾಣ್ ಅವರು ಒಂದು ಮನವಿಯನ್ನು ಕೂಡ ಅವ್ರು ನೀಡಿದ್ದಾರೆ. ಇದರ ಒಂದು ಕಾಪಿನೂ ಕೂಡ ತಮಗೆ ಕೊಡ್ತೇನೆ ನಾನು. ಕೊನೆಯದಾಗಿ ಒಂದು ದಾಖಲೆನ ನಾನು ಈಗ ಬಿಡುಗಡೆ ಮಾಡೋದಕ್ಕೆ ಹೊರಟಿದ್ದೇನೆ. ದಾಖಲೆನ ನಿಮ್ಗೆ ಮತ್ತೆ ಶೇರ್ ಮಾಡ್ತೇನೆ. ಈ ದಾಖಲೆ ಮಹತ್ವ ಏನು ಅಂತ ಹೇಳಿದ್ರೆ, ಅಥವಾ ವಿಚಾರ ಏನು ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರ ಎಲ್ಲ ರಾಜ್ಯಗಳಿಗೆ ಸ್ಪೆಷಲ್ ಗ್ರಾಂಟ್ಸ್ ಅನ್ನ ಕೊಡ್ತಾರೆ. ಅಂದ್ರೆ ಸ್ಪೆಷಲ್ ಗ್ರಾಂಟ್ಸ್ ಇಸ್ ಮೆಂಟ್ ಫಾರ್ ಸ್ಪೆಸಿಫಿಕ್ ಪರ್ಪಸ್. ಯಾವುದಕ್ಕೋಸ್ಕರ ಕೇಂದ್ರ ಸರ್ಕಾರ ಸ್ಪೆಷಲ್ ಗ್ರಾಂಟ್ ಅನ್ನ ಕೊಡ್ತದೆ, ರಾಜ್ಯ ಸರ್ಕಾರ ಯಾವುದಕ್ಕೆ ಸ್ಪೆಷಲ್ ಗ್ರಾಂಟ್ ಅನ್ನ ಕೇಳ್ತದೆ, ಅದಕ್ಕೋಸ್ಕರ ಸ್ಪೆಷಲ್ ಗ್ರಾಂಟ್ ಅನ್ನ ನೀಡುವಂಥದ್ದು. ಯಾವುದೇ ಸ್ಪೆಷಲ್ ಗ್ರಾಂಟ್ ಅನ್ನ ಕೊಟ್ಟಾಗ ಆ ಹಣ ಹಂತ ಹಂತವಾಗಿ ಬಿಡುಗಡೆ ಮಾಡ್ತಾರೆ. ಉದಾಹರಣೆಗೆ 1,000 ಕೋಟಿ ರೂಪಾಯಿ ಕೊಡೋದಿದ್ರೆ ಕೇಂದ್ರ ಸರ್ಕಾರ ಅದನ್ನ 300 ಕೋಟಿ 500 ಕೋಟಿ ಹಂತ ಹಂತವಾಗಿ ಬಿಡುಗಡೆ ಮಾಡ್ತಾರೆ. ಆ ಪ್ರೋಗ್ರೆಸ್ ರಿಪೋರ್ಟ್ ಅನ್ನು ಕೊಡಬೇಕಾಗ್ತದೆ, ಅಂದ್ರೆ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಅನ್ನು ಕೂಡ ಕೊಡಬೇಕಾಗ್ತದೆ ರಾಜ್ಯ ಸರ್ಕಾರ. ಅದು 1,000 ಕೋಟಿ ಸ್ಪೆಷಲ್ ಅಸಿಸ್ಟೆನ್ಸ್ ಇರ್ಬೋದು, 5,000 ಕೋಟಿ ಇರ್ಬೋದು, ಅಥವಾ 10,000 ಕೋಟಿ ಇರ್ಬೋದು. ಸೊ ದ ಪಾಯಿಂಟ್ ಈಸ್, ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ಟು ರಿಲೀಸ್ ಆರ್ ದ ಕನ್ಸರ್ನ್ ಡಿಪಾರ್ಟ್ಮೆಂಟ್ for which money has been sought, the concerned department has to give utilization certificate. Only then next installment will be released by the central government. ಇದು ಮ್ಯಾಂಡೇಟರಿ. ಇದು ಮತ್ತೊಮ್ಮೆ ಹೇಳ್ತೇನೆ, ಕೇಂದ್ರ ಸರ್ಕಾರದಿಂದ ಸ್ಪೆಷಲ್ ಗ್ರಾಂಟ್ ಏನು ಬರ್ತದೆ, ಯಾವ ಪರ್ಪಸ್ಗೆ ನೀಡಿರ್ತಾರೆ ಆ ಪರ್ಪಸ್ಗೆ ಅದು ಯುಟಿಲೈಸೇಷನ್ ಆಗಬೇಕು. ಮತ್ತೆ ಮುಂದಿನ ಕಂತು ಬರಬೇಕಾದ್ರೆ ಆ ಹಣದ ಪ್ರಾಜೆಕ್ಟ್ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಟ್ಟ ಮೇಲೆ ಹಣ ಮುಂದಿನ ಕಂತು ಬಿಡುಗಡೆ ಮಾಡಬೇಕಾಗಿರುವಂಥದ್ದು. ಇಲ್ಲಿ ನಮ್ಮ ರಾಜ್ಯದ ಘನ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಏನ್ ಮಾಡಿದೆ ಅಂತ ಹೇಳಿದ್ರೆ, ಕೇಂದ್ರದಿಂದ ಸ್ಪೆಷಲ್ ಗ್ರಾಂಟ್ ಏನು ಬಂದಿದೆ ರಾಜ್ಯ ಸರ್ಕಾರಕ್ಕೆ ಬರ್ತದೆ, ನಮ್ಮ ಖಜಾನೆಗೆ ಬರ್ತದೆ. ಇಲ್ಲಿಂದ ಸ್ಪೆಸಿಫಿಕ್ ಆ ಡಿಪಾರ್ಟ್ಮೆಂಟ್ಗಳಿಗೆ ಆ ಮನಿ ಡೈವರ್ಟ್ ಆಗ್ತದೆ. The money which has been released by the central government should be utilized for the specific purpose. ನಾನು ಇದು ಮತ್ತೆ ಮತ್ತೆ ರಿಪೀಟ್ ಮಾಡ್ತೇನೆ ಅಂತ ಹೇಳಿದ ಕಾರಣ ಇದೆ. ಇಲ್ಲೇನಾಗ್ತದೆ, ಕೇಂದ್ರ ಸರ್ಕಾರ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಆ ಹಣ ಬಿಡುಗಡೆ ಮಾಡಿದಾಗ ರಾಜ್ಯ ಸರ್ಕಾರದ ನಮ್ಮ ಖಜಾನೆಗೆ ಬರ್ತದೆ. ಅಲ್ಲಿಂದ ನೀರಾವರಿ ಇಲಾಖೆಗೆ ಹೋಗಬೇಕಾಗ್ತದೆ. ನೀರಾವರಿ ಇಲಾಖೆನಲ್ಲಿ ಕೃಷ್ಣ ಭಾಗ್ಯ ಜಲ ನಿಗಮಕ್ಕೆ ಹೋಗಬೇಕಾಗ್ತದೆ, ಬೇರೆ ಬೇರೆ ನಿಗಮಗಳಿಗೆ ಹೋಗಬೇಕಾಗ್ತದೆ. ಆದರೆ ಈ ಹಣ ಕೇಂದ್ರದ ಬಿಡುಗಡೆ ಆದಮೇಲೆ ಆ ಇಲಾಖೆಗಳಿಗೆ ಹಣ ಹೋಗೋದೇ ಇಲ್ಲ. ಯಾವ ಇಲಾಖೆಗೆ ಹಣ ಹೋಗಬೇಕಾಗಿತ್ತು ಸ್ಪೆಷಲ್ ಗ್ರಾಂಟ್ಸ್, ಆ ಇಲಾಖೆಗೆ ರಾಜ್ಯ ಸರ್ಕಾರ ಕಳಿಸೋದೇ ಇಲ್ಲ. ಆದ್ರೆ ಮುಂದಿನ ಕಂತು ಬರಬೇಕಲ್ಲ ಹಾಗಾದ್ರೆ ಕೇಂದ್ರದಿಂದ. ಅದಕ್ಕೆ ಏನ್ ಮಾಡ್ತದೆ ರಾಜ್ಯ ಸರ್ಕಾರ, ಹಣಕಾಸಿನ ಇಲಾಖೆ ಒತ್ತಡವನ್ನ ಹಾಕಿ, ಮತ್ತೊಮ್ಮೆ ಹೇಳ್ತಾನೆ, ಹಣಕಾಸಿನ ಇಲಾಖೆ ಒತ್ತಡವನ್ನ ಹಾಕಿ, ಕೃಷ್ಣ ಭಾಗ್ಯ ಜಲ ನಿಗಮ ಇರಬಹುದು, ಕಾವೇರಿ ನಿಗಮ ಇರಬಹುದು, ಅವ್ರ ಮೇಲೆ ಒತ್ತಡ ಹಾಕಿ ಫೇಕ್ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಅನ್ನ ನೀಡಿದ್ದಾರೆ ಅನ್ನುವ ಮಾಹಿತಿ ನಮ್ಮ ಬಳಿ ಇದೆ. Concerned department has issued fake utilization certificate to the central government through Government of Karnataka. ಇದು 2-3 ಕಾರಣಕ್ಕೆ ರಾಜ್ಯ ಸರ್ಕಾರ ಎಸಗಿರ್ತಕ್ಕಂಥ ಅಪರಾಧ ಆಗ್ತದೆ. ಮೊದಲನೇದಾಗಿ, this is nothing but misuse of the central special grants by the state government. ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ ವಿಶೇಷ ಅನುದಾನವನ್ನ ಆ ಪ್ರಾಜೆಕ್ಟ್ಗಳಿಗೆ ಬಳಕೆ ಮಾಡದೇನೆ ರಾಜ್ಯ ಸರ್ಕಾರ ತನ್ನ ಇಚ್ಛಾನುಸಾರವಾಗಿ ಬೇರೆ ಪ್ರಾಜೆಕ್ಟ್ಗಳಿಗೆ ಡೈವರ್ಟ್ ಮಾಡಿದೆ, ಅಥವಾ ಬೇರೆ ಇಲಾಖೆಗಳಿಗೆ ಅದನ್ನ ಡೈವರ್ಟ್ ಮಾಡಿದೆ. ಅದು ರಾಜ್ಯ ಸರ್ಕಾರಕ್ಕೆ ಅದು ಅಧಿಕಾರ ಇರೋದಿಲ್ಲ.
ಎರಡನೇದು, ನನಗಿರುವಂತಹ ಮಾಹಿತಿ ಪ್ರಕಾರ ರಾಜ್ಯ ಸರ್ಕಾರ ಅಥವಾ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಆ ಹಣ ಉಪಯೋಗ ಆಗದೇನೆ, ಸದ್ಬಳಕೆ ಮಾಡಿಕೊಳ್ದೇನೆ ರಾಜ್ಯ ಸರ್ಕಾರದ ಅಥವಾ ಹಣಕಾಸಿನ ಇಲಾಖೆ ಒತ್ತಾಯದ ಮೇರೆಗೆ ಫ್ಯಾಬ್ರಿಕೇಟೆಡ್ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಅನ್ನ ಕೇಂದ್ರಕ್ಕೆ ಕಳಿಸಿಕೊಟ್ಟಿದ್ದಾರೆ. ಫ್ಯಾಬ್ರಿಕೇಟೆಡ್ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಅನ್ನ ಕಳಿಸಿಕೊಟ್ಟಿದ್ದಾರೆ. ಮೂರನೇದು, ಇದು ಎಷ್ಟು ಮೊತ್ತ ಅಂತ ಹೇಳಿದ್ರೆ 1323 ಕೋಟಿ 96 ಲಕ್ಷ ಕೇಂದ್ರ ಸರ್ಕಾರದ ಸ್ಪೆಷಲ್ ಗ್ರಾಂಟ್ ಏನಿತ್ತು, ಆ ಡಾಕ್ಯುಮೆಂಟ್ಸ್ ಎಲ್ಲ ಶೇರ್ ಮಾಡ್ತೇನೆ ತಮಗೆ. 1323 ಕೋಟಿ 96 ಲಕ್ಷ. ಸ್ಟೇಟ್ ಗವರ್ಮೆಂಟ್ ರಿಸೀವ್ಸ್ 1323.96 lakh crore. 1323 crores 96 lakhs. ಇದೇನು ಸರ್, ಇವತ್ತು ನಮ್ಮ ರಾಜ್ಯದ 3.5-4 ಲಕ್ಷ ಕೋಟಿ ಬಜೆಟ್ ಇದೆ, ಇದ್ಯಾವ ಲೆಕ್ಕ ಅಂತ ನಿಮ್ಗೆ ಅನ್ನಿಸ್ಬೋದು. ನಮಗೆ ಎಲ್ಲ ಒಂದ್ ಕಡೆ ಕಾಡ್ತಾ ಇರುವಂತದ್ದು ಗೃಹಲಕ್ಷ್ಮಿ ಯೋಜನೆ. ಗೃಹಲಕ್ಷ್ಮಿ ಯೋಜನೆ ಬರೋಕ್ಕೂ ಮುಂಚಿತವಾಗಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಮತ್ತೊಮ್ಮೆ ಉಲ್ಲೇಖ ಮಾಡ್ತೇನೆ. ನಾನು ಹೇಳೋದಕ್ಕೆ ಕಾರಣ ಇದೆ. ಐ ಆಮ್ ನಾಟ್ ಕಮಿಂಗ್ ಟು ಎನಿ ಕನ್ಕ್ಲೂಷನ್. ದ ಇಂಟೆಂಟ್ ಆಫ್ ಮೈ ಪ್ರೆಸ್ ಬ್ರೀಫಿಂಗ್ ಈಸ್ ಐ ಆಮ್ ಸೀಕಿಂಗ್ ಆನ್ಸರ್ಸ್ ಬೈ ದ ಫಿನಾನ್ಸ್ ಮಿನಿಸ್ಟರ್ ಆಫ್ ಕರ್ನಾಟಕ, ಹೂ ಇಸ್ ಆಲ್ಸೋ, ಯಾರು ಮಾನ್ಯ ಮುಖ್ಯಮಂತ್ರಿಗಳಿಂದ. ವಾಲ್ಮೀಕಿ ಅಭಿವೃದ್ಧಿ ನಿಗಮ ಹಗರಣ ಏನಾಯಿತು, ನನ್ನ ಪ್ರಕಾರ ಹಣಕಾಸಿನ ಸಚಿವರಾಗಿರುವಂತಹ ರಾಜ್ಯದ ಮುಖ್ಯಮಂತ್ರಿಗಳ ಅನುಮತಿ ಇಲ್ಲದೇನೆ ಪಕ್ಕದ ತೆಲಂಗಾಣ ರಾಜ್ಯಕ್ಕೆ ನೂರಾರು ಕೋಟಿ ವರ್ಗಾವಣೆ ಆಗೋದಕ್ಕೆ ಸಾಧ್ಯನೇ ಇರಲಿಲ್ಲ. ಸಾವಿರಾರು ಅಕೌಂಟ್ಗಳನ್ನ, ಫೇಕ್ ಅಕೌಂಟ್ಗಳನ್ನ ಓಪನ್ ಮಾಡಿ ಯಾವ ರೀತಿ ಕ್ಯಾಶ್ ಡ್ರಾ ಮಾಡಿದ್ರು, ಇದೆಲ್ಲವೂ ಕೂಡ ತನಿಖೆ ನಡೀತಾ ಇದೆ. ಸಚಿವರು ರಾಜೀನಾಮೆ ಕೊಟ್ಟಿದ್ದಾರೆ. ಅದು ಒಂದು ಭಾಗ, ನಾನು ಹೆಚ್ಚು ಪ್ರಸ್ತಾಪ ಮಾಡೋದಿಲ್ಲ. ಎರಡನೇ ವಿಚಾರಕ್ಕೆ ಬರ್ತೇನೆ. ಮಾನ್ಯ ಮುಖ್ಯಮಂತ್ರಿಗಳು, ಹಣಕಾಸಿನ ಸಚಿವರು ಬೆಳಗಾವಿಯ ಅಧಿವೇಶನದಲ್ಲೂ ಸಹ ನಮ್ಮ ಶಾಸಕರು ಎತ್ತಿದ್ದಂತಹ ಪ್ರಶ್ನೆ, 5,000 ಕೋಟಿ ರೂಪಾಯಿ ಗೃಹಲಕ್ಷ್ಮಿ ಎಲ್ಲಿ ವರ್ಗಾವಣೆ ಆಗಿದೆ, ಯಾವ ಇಲಾಖೆ ಕಳಿಸ್ಕೊಟ್ಟಿದ್ದಾರೆ, ಏನಾಗಿದೆ, ಉಪಯೋಗ ಆಗಿದೆಯಾ, ದುರುಪಯೋಗ ಆಗಿದೆಯಾ, ಭ್ರಷ್ಟಾಚಾರ ಆಗಿದೆಯಾ, ಇದ್ಯಾವುದಕ್ಕೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತಿಗೂ ಕೂಡ ಉತ್ತರ ಕೊಟ್ಟಿಲ್ಲ. ಇನ್ಫ್ಯಾಕ್ಟ್ ಮೊನ್ನೆ ಸದನದಲ್ಲೂ ಕೂಡ ಮಾನ್ಯ ವಿಪಕ್ಷ ನಾಯಕರು ಆರ್ ಅಶೋಕ್ ಅವರು ಕೇಳಿದಂತ ಪ್ರಶ್ನೆಗೆ, ಏನು ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲೋಗಿದೆ 5,000 ಕೋಟಿ, ಆಯ್ತಪ್ಪ ನೋಡಿ ಹೇಳ್ತೀನಿ ಬಿಡಿ ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳು ಒಂದು ರೀತಿ ಉಡಾಫೆ ಉತ್ತರವನ್ನು ನೀಡಿದ್ರು. ಆದ್ರೆ ಇವತ್ತಿಗೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು 5,000 ಕೋಟಿ ಗೃಹಲಕ್ಷ್ಮಿ ಯೋಜನೆ ಹಣ, ಮೊದಲನೇದಾಗಿ ಅದನ್ನು ಕೂಡ ಡೈವರ್ಟ್ ಮಾಡೋದಕ್ಕೆ ಅವಕಾಶ ಇರಲಿಲ್ಲ. ಆದ್ರೆ 5,000 ಕೋಟಿ ಎಲ್ಲಿಗೆ ಹೋಗಿದೆ ಇವತ್ತಿಗೂ ಕೂಡ ಉತ್ತರ ಮಾನ್ಯ ಮುಖ್ಯಮಂತ್ರಿಗಳು ಕೊಟ್ಟಿಲ್ಲ. ಈಗಲಾದ್ರೂ ನೀಡಬೇಕು. ಎಸ್ಟೇಟ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಮುಖ್ಯಮಂತ್ರಿಗಳ ಅನುಮತಿ ಇಲ್ಲದೆ ಹೋಗೋದಕ್ಕೆ ಸಾಧ್ಯ ಇತ್ತಾ ಅನ್ನೋದು ಮೊದಲನೇ ಪ್ರಶ್ನೆ. ಆದ್ರೆ ಗೃಹಲಕ್ಷ್ಮಿ 5,000 ಕೋಟಿ ಮುಖ್ಯಮಂತ್ರಿಗಳ ಅನುಮತಿ ಇಲ್ಲದೇನೆ ಬೇರೆ ಎಲ್ಲಿಗೆ ವರ್ಗಾವಣೆ ಆಗಿದೆ, ಏನಾಗೋದಕ್ಕೆ ಸಾಧ್ಯ, ಮುಖ್ಯಮಂತ್ರಿಗಳ ಅನುಮತಿ ಇಲ್ಲದೆ ಆಗೋದಕ್ಕೆ ಸಾಧ್ಯನಾ? ಇದು ನನ್ನ ಎರಡನೇ ಪ್ರಶ್ನೆ. ಮೂರನೇ ಪ್ರಶ್ನೆ, ಏನು ಕೇಂದ್ರದ ಸ್ಪೆಷಲ್ ಗ್ರಾಂಟ್ಸ್ ಬಂದಿತ್ತು 1323 ಕೋಟಿ, ಇದಕ್ಕೆ ಯುಟಿಲೈಸೇಷನ್, ಫೇಕ್ ಯುಟಿಲೈಸೇಷನ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರಾ, ಹೌದೋ ಇಲ್ವೋ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರಿಸಬೇಕು. ಅದು ಕೊಟ್ಟಿದ್ದೇ ಆದಲ್ಲಿ ಆ ಹಣ ಎಲ್ಲಿಗೆ ವರ್ಗಾವಣೆ ಆಗಿದೆ, ಎಲ್ಲಿ ಉಪಯೋಗ ಆಗಿದೆ. ಒಂದು ಹೇಳ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು, ಏನು ರಾಜ್ಯ ಸರ್ಕಾರದ ಬಾಪ್ತೇನು ಹೋಗಿರುತ್ತೆ ಆ ಪ್ರಾಜೆಕ್ಟ್ಗೆ, ಅದನ್ನೇ ಕೇಂದ್ರ ಸರ್ಕಾರದ್ದು ಅಂತೇಳಿ ಯುಟಿಲೈಸೇಷನ್ ಸರ್ಟಿಫಿಕೇಟ್ ತೋರಿಸಬಹುದು. ಆದರೆ ಸತ್ಯಕ್ಕೆ ದೂರವಾಗಿರ್ತಕ್ಕಂಥದ್ದು. ಅದಕ್ಕೆ ನಾನು ಡಾಕ್ಯುಮೆಂಟ್ ಅನ್ನು ಕೂಡ ನಿಮಗೆ ಬಿಡುಗಡೆ ಮಾಡ್ತೇನೆ. ಫಸ್ಟ್ ಓದ್ಬಿಡ್ತೇನೆ, ಆಮೇಲೆ ಅದನ್ನು ಡಾಕ್ಯುಮೆಂಟ್ ರಿಲೀಸ್ ಮಾಡ್ತೇನೆ. ಕೇಂದ್ರ ಸರ್ಕಾರದಿಂದ ಡೇಟೆಡ್ 1/7/2025
ಡೇಟೆಡ್ 1/7/2025 1/7/2025